ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು SCPM ಮಾಡ್ಯೂಲ್ 4 ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಂದ್ ಸ್ವಲ್ಪ ಲೆಂತ್ ಅನ್ಸ್ಬೋದು, ಬಟ್ ಕಾನ್ಸೆಪ್ಟ್ ಗಳು ಸ್ವಲ್ಪನೇ ಇರೋದು ಮತ್ತೆ ಈಸಿ ಆಗಿರುತ್ತೆ. ಸೊ ಒಂದೊಂದಾಗೆ ನೋಡ್ತಾ ಹೋಗೋಣ. ಫಸ್ಟ್ ಮೊದಲನೇ ಕಾನ್ಸೆಪ್ಟ್ ಏನಿರೋದು ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಹಂಗಂತಂದ್ರೆ ಏನು? ಸೊ ಇಟ್ ಈಸ್ ಎ ಆರ್ಟ್ ಅಂಡ್ ಸೈನ್ಸ್ ಆಫ್ ಪ್ಲಾನಿಂಗ್ ಅಂಡ್ ಲೀಡಿಂಗ್ ದ ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ ಫ್ರಮ್ ಐಡಿಯಾ ಟು ರಿಯಾಲಿಟಿ. ಐಡಿಯಾ ಇಂದ ಅಂತ ಅಂದ್ರೆ ಏನು ನಾವು ಕಸ್ಟಮರ್ ಇಂದ ತಗೊಂಡಿರ್ತೀವಿ ಫೀಡ್ಬ್ಯಾಕ್ ಅಥವಾ ರಿಕ್ವೈರ್ಮೆಂಟ್ಸ್ ಅನ್ನ, ಅಲ್ಲಿಂದ ರಿಯಾಲಿಟಿ ವರ್ಗುನು ಕೂಡ. ಈಗ ಫಾರ್ ಎಕ್ಸಾಂಪಲ್ ಒಂದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಸೊ ಒಂದು ವೆಬ್ಸೈಟ್ ಇನ ರಿಕ್ವೈರ್ಮೆಂಟ್ಸ್ ಅನ್ನ ತಗೊಂಡು ಅದು ಫುಲ್ಲಿ ರೆಡಿ ಆಗಿ ಮತ್ತೆ ಎಕ್ಸಿಕ್ಯೂಟ್ ಆಗಿರುವಂತಹ ವೆಬ್ಸೈಟ್ ಅನ್ನ ರೆಡಿ ಮಾಡೋದನ್ನ ಏನಂತ ಕರಿತೀವಿ? ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಅವಷ್ಟು ಪ್ರೋಸೆಸ್ ಅನ್ನು ಕೂಡ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಕೇಳ್ತಾ ಹೋಗ್ತಾರೆ. ಸೊ ಇದ್ರದ್ದು ಡೆಫಿನಿಷನ್ ಅಷ್ಟೇ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಹಂಗಂತಂದ್ರೇನು? ಇಟ್ ಈಸ್ ಎ ಮೆಥಡಾಲಜಿ ದಟ್ ಫಾರ್ಮ್ಸ್ ದ ಫ್ರೇಮ್ ವರ್ಕ್ ಫಾರ್ ಪ್ಲಾನಿಂಗ್ ಅಂಡ್ ಕಂಟ್ರೋಲಿಂಗ್ ದ ಕ್ರಿಯೇಷನ್, ಟೆಸ್ಟಿಂಗ್ ಅಂಡ್ ಡೆಲಿವರಿ ಆಫ್ ಎನ್ ಇನ್ಫಾರ್ಮೇಶನ್ ಸಿಸ್ಟಮ್. ಅಂತಂದ್ರೆ ಒಂದು ಪ್ರಾಜೆಕ್ಟ್ ಅನ್ನ ಡಿಲಿವರಿ ಮಾಡೋದಕ್ಕೆ, ಟೆಸ್ಟಿಂಗ್ ಮಾಡೋದಕ್ಕೆ, ಕ್ರಿಯೇಟ್ ಮಾಡೋದಕ್ಕೆ ಆ ಎಲ್ಲಾ ಫುಲ್ ಸೈಕಲ್ ಅನ್ನ ಏನಂತ ಕರಿತೀವಿ ನಾವು? ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ ಕರಿತೀವಿ. ಸೊ ಅದರದ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಗಳನ್ನ ಕೊಟ್ಟಿದ್ದೀನಿ ನೋಡಿ. ಇಟ್ ಈಸ್ ಎ ಸ್ಟ್ರಕ್ಚರ್ಡ್ ಫ್ರೇಮ್ ವರ್ಕ್, ಪ್ಲಾನಿಂಗು, ಕ್ರಿಯೇಟಿಂಗು, ಟೆಸ್ಟಿಂಗು ಮತ್ತೆ ಡೆಲಿವರಿಂಗ್ ಅಲ್ಲಿ ಹೆಲ್ಪ್ ಮಾಡ್ತಾ ಹೋಗ್ತದೆ. ನೆಕ್ಸ್ಟ್ ಇದರಲ್ಲಿ 3 ಟೈಪ್ಸ್ ಆಫ್ ಲೈಫ್ ಸೈಕಲ್ಸ್ ಬರ್ತದೆ. ಒಂದು ಹಾರ್ಡ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್, ಎರಡನೇದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್, ಮೂರನೇದು ಸಿಸ್ಟಮ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಅಂತ. ಹಾರ್ಡ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಸ್ಪೆಸಿಫಿಕಲಿ ಡೀಲ್ಸ್ ವಿತ್ ಹಾರ್ಡ್ವೇರ್. ನೆಕ್ಸ್ಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಸಾಫ್ಟ್ವೇರ್ ಜೊತೆ, ಮತ್ತೆ ಸಿಸ್ಟಮ್ ಡೆವಲಪ್ಮೆಂಟ್ ಲೈಫ್ ಸೈಕಲ್ ಡಿಪೆಂಡ್ ಆಗುತ್ತೆ. ಹಾರ್ಡ್ವೇರ್ ಅಂತಂದ್ರೆ ಹಾರ್ಡ್ವೇರ್ ಮೇಲೆ, ಅಥವಾ ಸಾಫ್ಟ್ವೇರ್ ಅಂದ್ರೆ ಸಾಫ್ಟ್ವೇರ್ ಮೇಲೆ, ಇಲ್ಲ ಅಂತಂದ್ರೆ ಕಾಂಬಿನೇಷನ್ ಆಫ್ ಬೋತ್, ಎರಡರ ಮೇಲೂ ಕೂಡ ಆಕ್ಟ್ ಆಗ್ತಾ ಹೋಗುತ್ತೆ. ಸೊ 4 ಪ್ರಾಜೆಕ್ಟ್ ಡೈಮೆನ್ಷನ್ಸ್. ಸೊ ಡೈಮೆನ್ಷನ್ಸ್ ಏನೇನ್ ಬರ್ತವೆ? 4 ಪ್ರಾಜೆಕ್ಟ್ ಡೈಮೆನ್ಷನ್ಗಳು: ಪೀಪಲ್, ಪ್ರೋಸೆಸ್, ಪ್ರಾಡಕ್ಟ್ ಮತ್ತೆ ಟೆಕ್ನಾಲಜಿ. ಗೊತ್ತಾಯ್ತಾ? ನೆಕ್ಸ್ಟ್ 5 ವೇರಿಯೇಬಲ್ಸ್ ಆಫ್ ದ ಪ್ರಾಜೆಕ್ಟ್ ಕಂಟ್ರೋಲ್ ಅಂತಂದ್ರೆ ನಮ್ಗೆ ವೇರಿಯಬಲ್ ಆಗುತ್ತೆ. ಟೈಮ್ ವೇರಿ ಆಗ್ಬೋದು, ಯಾಕಂತಂದ್ರೆ ಬೇಗನೂ ಕೂಡ ನಾವು ಕಂಪ್ಲೀಟ್ ಮಾಡ್ಬೋದು ಒಂದು ಪ್ರಾಜೆಕ್ಟ್ ಅನ್ನ, ಲೇಟ್ ಆಗು ಕೂಡ ಕಂಪ್ಲೀಟ್ ಮಾಡ್ಬೋದು. ಕಾಸ್ಟ್, ಸೊ ಎಸ್ಟಿಮೇಟೆಡ್ ಕಾಸ್ಟ್ ಗಿನ್ನ ಕಡಿಮೆನೂ ಕೂಡ ಆಗ್ಬೋದು, ಜಾಸ್ತಿನೂ ಕೂಡ ಆಗ್ಬೋದು. ಕ್ವಾಲಿಟಿ, ಸೊ ಕ್ವಾಲಿಟಿ ಡಿಪೆಂಡ್ ಆಗೋದು ಯಾರ ಮೇಲೆ? ಯಾರು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ ಅಥವಾ ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾರೆ ಆ ಒಂದು ಪ್ರಾಜೆಕ್ಟ್, ಅವ್ರ ಮೇಲೆ. ಸರಿನಾ? ನಾವು ಕ್ವಾಲಿಟಿ ವರ್ಕ್ ಮಾಡ್ದಲೇ ಇರೋರಿಗೆ ಕೊಟ್ರೆ ಕ್ವಾಲಿಟಿ ವರ್ಕ್ ಸಿಗುತ್ತಾ? ಇಲ್ಲ, ನಮಗೆ ಔಟ್ಪುಟ್ ಕ್ವಾಲಿಟಿ ಸಿಗಲ್ಲ. ಆತರ. ನೆಕ್ಸ್ಟ್ ಸ್ಕೋಪ್ ಮತ್ತೆ ರಿಸ್ಕ್. ಸೊ ರಿಸ್ಕ್ ತಗೊಂಡು ಎಕ್ಸ್ಟ್ರಾ ಒಳ್ಳೆ ಎಕ್ಸಿಕ್ಯೂಷನ್ ಅನ್ನ ಯಾರು ಮಾಡ್ತಾರೆ ಪ್ರಾಜೆಕ್ಟ್ ಅಲ್ಲಿ, ಸೊ ಅವ್ರದ್ದು ಪ್ರಾಜೆಕ್ಟ್ ಚೆನ್ನಾಗಿ ಬರ್ತಾ ಹೋಗುತ್ತೆ. ಆತರ. ಸೊ ಅದ್ರದ್ದೊಂದು ಡಯಾಗ್ರಾಮ್ ಇದೆ ಇಲ್ಲಿ, ಟ್ರೇಡ್ ಆಫ್ ಟ್ರಯಾಂಗಲ್ ಅಂತ. ಸೊ ಅದನ್ನ ಬೇಕಾದ್ರೆ ಬರಿಬಹುದು. ಸರಿನಾ? ಅದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬರೀಲೇಬೇಕು ಅಂತ ಏನಿಲ್ಲ, ಬರಿಬಹುದು. ನೆಕ್ಸ್ಟ್ ವಾಟ್ ಈಸ್ ಎ ಪ್ರಾಜೆಕ್ಟ್? ಎಕ್ಸ್ಪ್ಲೈನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸರಿನಾ? ಫಸ್ಟ್ ಪ್ರಾಜೆಕ್ಟ್ ಅಂತ ಅಂದ್ರೇನು? ಇಟ್ ಈಸ್ ಎ ಪ್ಲಾನ್ಡ್ ಅಂಡರ್ಟೇಕಿಂಗ್ ಕ್ಯಾರಿಡ್ ಔಟ್ ಟು ಅಚೀವ್ ಎ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಆರ್ ಕ್ರಿಯೇಟ್ ಎ ಸ್ಪೆಸಿಫಿಕ್ ಪ್ರಾಡಕ್ಟ್ ವಿತ್ ಇನ್ ಎ ಪ್ರೀಡಿಫೈನ್ಡ್ ಟೈಮ್ ಆರ್ ಪ್ರೀಡಿಟರ್ಮೈನ್ಡ್ ಟೈಮ್. ಸರಿನಾ? ಒಂದು ಟೈಮ್ ಫ್ರೇಮ್ ಇದೆ ಅಂತ ಅನ್ಕೊಳ್ಳಿ. ಆ ಒಂದು ಟೈಮಿಂಗ್ ಒಳಗಡೆ ನಾನು ಒಂದು ಪ್ರಾಜೆಕ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಥವಾ ರೆಡಿ ಮಾಡಿ ಕೊಡ್ಬೇಕು. ಅಂದ್ರೆ ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡು, ಎಂಡ್ ಗೋಲ್ ಅನ್ನ ಇಟ್ಕೊಂಡು ನಾವು ಒಂದು ಈ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಥವಾ ಒಂದು ಈ ಆಪ್ ಅನ್ನ ಕ್ರಿಯೇಟ್ ಮಾಡಬೇಕು. ಸೊ ಆ ಒಂದು ಎಂಡ್ ಗೋಲ್ ಅನ್ನ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡೋದನ್ನ ಏನಂತ ಕರಿತೀವಿ? ಒಂದು ಪ್ರಾಜೆಕ್ಟ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿರುತ್ತೆ? ನಾನ್ ರೂಟೀನ್ ಟಾಸ್ಕ್ಸ್ ಆರ್ ಇನ್ವಾಲ್ವ್ಡ್. ನಾನ್ ರೂಟೀನ್ ಅಂತ ಅಂದ್ರೇನು? ರೂಟೀನ್ ಟಾಸ್ಕ್ಸ್ ಅಂತ ಯಾವ್ದನ್ನ ಕರೆಯೋದು? ಆಗಾಗ್ಲ ಮಾಡ್ತಿರೋದನ್ನ ರೂಟೀನ್ ಟಾಸ್ಕ್ಸ್ ಅಂತ ಕರಿತಾ ಹೋಗ್ತೀವಿ. ನಾನ್ ರೂಟೀನ್ ಟಾಸ್ಕ್ಸ್ ಅಂತ ಅಂದ್ರೇನು? ನಾವು ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರೂ ಕೂಡ ಒಂದು ವೆಬ್ಸೈಟ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಒಂದು ವೆಬ್ಸೈಟ್ಗೂ ಇನ್ನೊಂದು ವೆಬ್ಸೈಟ್ಗೂ ಕೂಡ ಡಿಫ್ರೆನ್ಸ್ ಇರುತ್ತಲ್ವಾ? ಫುಡ್ ಡೆಲಿವರಿ ಆಪ್ಗೂ ಮತ್ತೆ ಪ್ರಾಡಕ್ಟ್ ಅನ್ನ ಸೇಲ್ ಮಾಡುವಂತ ಆಪ್, ಫಾರ್ ಎಕ್ಸಾಂಪಲ್ ಅಮೆಝಾನ್ ಇರ್ಬೋದು, ಫ್ಲಿಪ್ಕಾರ್ಟ್ ಇರ್ಬೋದು. ಸೊ ಅವುಗಳಿಗೂ ಎಲ್ರಿಗೂ ಕೂಡ ಡಿಫರೆನ್ಸ್ ಇರುತ್ತಲ್ವಾ? ಆ ತರ ಡಿಫ್ರೆಂಟ್ ನಾನ್ ರೂಟೀನ್ ಟಾಸ್ಕ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಪ್ಲಾನಿಂಗ್ ನಮಗೆ ಬೇಕಾಗಿರುತ್ತೆ ಒಂದು ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ರೆ. ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಆರ್ ಟು ಬಿ ಮೆಟ್ ಆರ್ ಎ ಸ್ಪೆಸಿಫೈಡ್ ಪ್ರಾಡಕ್ಟ್ ಈಸ್ ಟು ಬಿ ಕ್ರಿಯೇಟೆಡ್. ಸರಿನಾ? ಎಂಡ್ ಗೋಲ್ ಅನ್ನ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಪ್ರಾಜೆಕ್ಟ್ ಆಸ್ ದ ಪ್ರೀ ಡಿಟರ್ಮೈನ್ಡ್ ಟೈಮ್ ಸ್ಪ್ಯಾನ್ ಅಂತಂದ್ರೆ ಈ ಟೈಮ್ ಒಳಗಡೆ ನಾವು ಕಂಪ್ಲೀಟ್ ಮಾಡಬೇಕು ಅಂತ. ವರ್ಕ್ ಈಸ್ ಕ್ಯಾರಿಡ್ ಔಟ್ ಫಾರ್ ಸಮ್ ಒನ್ ಅದರ್ ದ್ಯಾನ್ ಯುವರ್ ಸೆಲ್ಫ್ ಅಂತಂದ್ರೆ ನಿಮಗೋಸ್ಕರ ನೀವು ಕೆಲಸ ಮಾಡ್ತಿರಲ್ಲ, ಪ್ರಾಜೆಕ್ಟ್ ಅನ್ನ ಬೇರೆಯವ್ರಿಗೋಸ್ಕರ ಬಿಲ್ಡ್ ಮಾಡ್ತಾ ಹೋಗ್ತೀರಿ ಅಷ್ಟೇ. ನೆಕ್ಸ್ಟ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ವರ್ಸಸ್ ಅದರ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ ಅಂತಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈಗ ಪ್ರಾಜೆಕ್ಟ್ ಅಂತ ಅಂದಾಗ ನಾವೇನಂತ ಕರಿತೀವಿ? ಇವಾಗ ಒಂದು ಬಿಲ್ಡಿಂಗ್ ಅನ್ನ ಕಟ್ಟೋದ್ನು ಕೂಡ ಒಂದು ಪ್ರಾಜೆಕ್ಟ್ ಅಂತ ಕರಿತೀವಿ, ಒಂದು ಡ್ಯಾಮ್ ಅನ್ನ ಕಟ್ಟೋದ್ನು ಕೂಡ ಒಂದು ಪ್ರಾಜೆಕ್ಟ್ ಅಂತ ಕರಿತೀವಿ. ಸೊ ಅದು ಹಾರ್ಡ್ವೇರ್ ಪ್ರಾಜೆಕ್ಟ್ಗಳು. ಸೊ ಇವಾಗ ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ, ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ಗೂ ಮತ್ತೆ ಹಾರ್ಡ್ವೇರ್ ಪ್ರಾಜೆಕ್ಟ್ಸ್ಗೂ ಏನೇನ್ ಡಿಫರೆನ್ಸ್ ಬರುತ್ತೆ ನೋಡಿ ಇಲ್ಲಿ. ಇನ್ವಿಸಿಬಿಲಿಟಿ ಹಂಗಂತಂದ್ರೆ, ಈಗ ಒಂದು ಫಿಸಿಕಲ್ ಆರ್ಟಿಫೆಕ್ಟ್, ಯಾವ್ದೋ ಒಂದು ಬ್ರಿಡ್ಜ್ ಅನ್ನ ಕಟ್ತಾ ಇದೀನಿ ಅಂತ ಅನ್ಕೊಳ್ಳಿ, ಅದು ನಮಗೆ ಕಾಣುತ್ತೆ, ಅದರ ಪ್ರೋಗ್ರೆಸ್ ಕಾಣಿಸ್ತಾ ಹೋಗುತ್ತೆ, ಯಾವ್ಯಾವ ರೀತಿ ಡಿಸೈನ್ ಇದೆ ಅಂತ ಕಾಣಿಸ್ತಾ ಹೋಗುತ್ತೆ, ಯಾವ ರೀತಿ ಅಂತ ನಮಗೆ ಗೊತ್ತಾಗುತ್ತೆ. ಬಟ್
ಸಾಫ್ಟ್ವೇರ್ ಅಂತ ಬಂದಾಗ ನಮಗೆ ಪ್ರೋಗ್ರೆಸ್ ಇಮಿಡಿಯೇಟ್ಲಿ ವಿಸಿಬಲ್ ಇರಲ್ಲ. ಈಗ 4 ದಾರ ಇಟ್ಕೆ ಕಟ್ಟಿದೀವಿ ಅಂತ ಅನ್ಕೊಳ್ಳಿ, ಈಗ ಡ್ಯಾಮ್ ಅನ್ನ ಕಟ್ಟೋದಕ್ಕೋಸ್ಕರ ಆ 4 ದಾರ ಇಟ್ಕೆ ಕಟ್ಟಿದೀವಿ ಅಂತ ನಮಗೆ ಕಾಣುತ್ತೆ. ಬಟ್ ಇಲ್ಲೇನಾಗುತ್ತೆ ಅಂತಂದ್ರೆ ಸಾಫ್ಟ್ವೇರ್ ಅಲ್ಲಿ ನಮಗೆ ಕಾಣಲ್ಲ. ಅಂತಂದ್ರೆ ನಾವು ಕೋಡ್ ಎಷ್ಟೊಂದು ದಿನ ಮಾಡಾದ್ಮೇಲೆ ನಮಗೊಂದು ಇಂಟರ್ಫೇಸ್ ರೆಡಿ ಆಗೋದಲ್ವಾ, ಆ ತರ. ನೆಕ್ಸ್ಟ್ ಕಾಂಪ್ಲೆಕ್ಸಿಟಿ. ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಕಂಟೈನ್ ಮೋರ್ ಕಾಂಪ್ಲೆಕ್ಸಿಟಿ ದನ್ ಅದರ್ ಇಂಜಿನಿಯರ್ಡ್ ಆರ್ಕಿಟೆಕ್ಟ್. ಸರಿನಾ? ಇಲ್ಲಿ ಒಂದು ಕಾಮ ಮಿಸ್ ಆದ್ರೂ ಕೂಡ ತಪ್ಪಾಗುತ್ತಲ್ವಾ ಅಲ್ವಾ, ಇಲ್ಲಿ ಒಂದು ಕಾಮ ಮಿಸ್ ಆದ್ರೂ ಕೂಡ ತಪ್ಪಾಗ್ತಾ ಹೋಗುತ್ತೆ ಸಾಫ್ಟ್ವೇರ್ ಅಲ್ಲಿ. ಅಲ್ಲಿ ಒಂದು ಇಟ್ಕೆ ಮಿಸ್ ಆದ್ರೂ ಏನಿಲ್ಲ, ಕಾಂಕ್ರೀಟ್ ಆಗಿ ಹಂಗೆ ಮುಚ್ಚಿಬಿಡ್ತಾರೆ. ಆ ತರ ಡಿಫ್ರೆಂಟ್ ಇರುತ್ತಾ ಹೋಗುತ್ತೆ, ಕಾಂಪ್ಲೆಕ್ಸಿಟಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕನ್ಫಾರ್ಮಿಟಿ. ಕನ್ಫಾರ್ಮಿಟಿ ಅಂತಂದ್ರೆ ಟ್ರೆಡಿಷನಲ್ ಇಂಜಿನಿಯರ್ಸ್ ವರ್ಕ್ ವಿತ್ ದ ಫಿಸಿಕಲ್ ಮೆಟೀರಿಯಲ್ ಅಂತಂದ್ರೆ ಅವ್ರ ಫಿಸಿಕಲ್ ಮೆಟೀರಿಯಲ್, ಈಗ ಇಟ್ಕೆ ಅದನ್ನ ಫೀಲ್ ಮಾಡ್ಬೋದು, ಟಚ್ ಮಾಡ್ಬೋದು, ಆ ತರ. ಬಟ್ ಸಾಫ್ಟ್ವೇರ್ ಅನ್ನ ನೀವು ಟಚ್ ಮಾಡಕ್ಕಾಗತ್ತಾ? ಸಾಫ್ಟ್ವೇರ್ ಟಚ್ ಮಾಡಕ್ಕಾಗಲ್ಲ, ಅದನ್ನ ಡೆವಲಪ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಫ್ಲೆಕ್ಸಿಬಿಲಿಟಿ ಅಂತ ಬಂದಾಗ ನಾವು ಸಾಫ್ಟ್ವೇರ್ ಗೆ ಜಾಸ್ತಿ ಮನ್ನಣೆಯನ್ನ ಕೊಡ್ತೀವಿ. ಯಾಕಂತಂದ್ರೆ ಈಗ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದೀವಿ ಅಂತಂದ್ರೆ ಅದ್ರಲ್ಲಿ ಏನಾದ್ರೂ ಚೇಂಜಸ್ ಮಾಡ್ಬೇಕು ಅಂತಂದ್ರೆ ಅದನ್ನ ಡಿಸ್ಟ್ರಾಯ್ ಮಾಡ್ಬೇಕಾಗತ್ತೆ, ಅಂತಂದ್ರೆ ಬೀಳಿಸ್ಬೇಕಾಗತ್ತೆ. ಬಟ್ ಸಾಫ್ಟ್ವೇರ್ ಅಲ್ಲಿ ಏನಿಲ್ಲ, ಎಡಿಟ್ ಮಾಡ್ಬೋದು. ಅಂತಂದ್ರೆ ಇನ್ಕ್ರಿಮೆಂಟಲ್ ಪ್ರೊಸೆಸ್ ಇಂದ ನಾವು ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡ್ತಾ ಇರ್ತೀವಲ್ಲ ಮೋಸ್ಟ್ ಆಫ್ ದಿ ಟೈಮ್. ಸೊ ಅವಾಗ ನಾವು ಸರಿ ಮಾಡ್ತಾ ಹೋಗ್ಬೋದು, ಬೇಕಾದ್ರೆ ಬ್ಯಾಕ್ ಎಂಡ್ ಹೋಗ್ಬಿಟ್ಟು. ಈ ತರ ನಾವು 4 ಪಾಯಿಂಟ್ಸ್ ಗಳನ್ನ ಬರಿಬೇಕಾಗತ್ತೆ. ಎಕ್ಸ್ಪ್ಲೈನ್ ದ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ವೇರಿಯಸ್ ಸ್ಟೇಜ್ ಆಫ್ ದ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್. ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಅಂತ ನೀವು ಫಸ್ಟ್ ಡೆಫಿನಿಷನ್ ಅನ್ನ ಬರೀಬೇಕು. ಇಟ್ ಈಸ್ ದ ಪ್ರೋಸೆಸ್ ಆಫ್ ಮ್ಯಾನೇಜಿಂಗ್ ದ ಕ್ರಿಯೇಷನ್, ಎಕ್ಸಿಕ್ಯೂಷನ್ ಅಂಡ್ ಅನಾಲಿಸಿಸ್ ಆಫ್ ದ ಕಾಂಟ್ರಾಕ್ಟ್ಸ್ ಟು ಮ್ಯಾಕ್ಸಿಮೈಸ್ ದ ಆಪರೇಷನಲ್ ಅಂಡ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಅಂಡ್ ಮಿನಿಮೈಸ್ ದ ರಿಸ್ಕ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಮನೆನ ಕಟ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ, ನೀವು ನಿಂತು ಮನೆ ಕಟ್ಸಕ್ ಆಗ್ಲಿಲ್ಲ ಅಂತಂದ್ರೆ ಒಬ್ಬ ಕಾಂಟ್ರಾಕ್ಟರ್ ಕೊಡ್ತೀರಾ ಅಲ್ವಾ ಕಾಂಟ್ರಾಕ್ಟ್ ಅನ್ನ. ನೋಡಪ್ಪ, ನೀವೊಬ್ಬ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್, ನೀನು ಈ ಒಂದು ಮನೆನ ನಮಗೆ ಕಟ್ಟಿಸ್ಕೊಡು. ಸೊ ನಾನು ಅದ್ರ ಪ್ರಕಾರ ಕಮಿಷನ್ ಕೂಡ ಕೊಡ್ತೀನಿ, ನಿನ್ ಮನೆನ ಕಟ್ಸ್ಕೊಡು ಅಂತ ಒಂದು ಕಾಂಟ್ರಾಕ್ಟ್ ಅನ್ನ ಕೊಡ್ತೀವಲ್ವಾ ಇಂಜಿನಿಯರ್ಗೆ. ಅದೇ ರೀತಿ ಇಲ್ಲಿ ವರ್ಕ್ ಆಗ್ತಾ ಹೋಗುದು. ಸರಿನಾ? ಕಾಂಟ್ರಾಕ್ಟ್ ಮ್ಯಾನೇಜರ್ ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡೋದಕ್ಕೋಸ್ಕರ ಕಾಂಟ್ರಾಕ್ಟ್ ಅನ್ನ ತಗೊಳೋದು. ಸೊ ಆ ಕಾಂಟ್ರಾಕ್ಟ್ ಅನ್ನ ತಗೊಂಡು ಕ್ರಿಯೇಷನ್ ಮಾಡ್ಬೇಕು, ಎಕ್ಸಿಕ್ಯೂಷನ್ ಅನ್ನ ಮಾಡ್ಬೇಕಾಗತ್ತ ಆ ಒಂದು ಪ್ರಾಜೆಕ್ಟ್ ಅನ್ನ. ಆ ತರ ವೇರಿಯಸ್ ಸ್ಟೇಜಸ್ ಆಫ್ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಯಾವ್ಯಾವ ಬರ್ತವೆ ನಮ್ಗೆ? ಮೊದಲನೇದು ರಿಕ್ವೆಸ್ಟ್ ಅಂಡ್ ಕ್ರಿಯೇಷನ್. ರಿಕ್ವೆಸ್ಟ್ ಅಂದ್ರೇನು? ನಮ್ಮ ರಿಕ್ವೈರ್ಮೆಂಟ್ಸ್ ಅನ್ನ ಹೇಳ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಬಂದ್ಬಿಟ್ಟು ಈ ತರ ನನಗೆ ಒಂದು ಫುಡ್ ಡೆಲಿವರಿ ಆಪ್ ಅನ್ನ ರೆಡಿ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಸೊ ಅಲ್ಲೇನ್ ಮಾಡ್ತಾ ಇದೀವಿ ನಾವು, ಅವ್ರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾವು ಕ್ರಿಯೇಷನ್ ಮಾಡೋದಕ್ಕೆ ಅವರ ರಿಕ್ವೈರ್ಮೆಂಟ್ಸ್ ಗಳನ್ನ ತಗೊಂತ ಹೋಗ್ತಾ ಇದೀವಿ. ಆ ತರ. ನೆಕ್ಸ್ಟ್ ನೆಗೋಷಿಯೇಷನ್. ನೆಗೋಷಿಯೇಷನ್ ಅಂದ್ರೇನು? ಈಗ ಅವ್ರೇನ್ ಹೇಳ್ತಾರೆ, 30,000ಕ್ಕೆ ನಮಗೆ ರೆಡಿ ಮಾಡ್ಕೊಡ್ರಿ ಅಂತಾರೆ. ನಾವೇನ್ ಮಾಡ್ತೀವಿ, ಇಲ್ಲಪ್ಪ 45,000. ಆ ತರ ನೆಗೋಷಿಯೇಟ್ ಮಾಡ್ತಾ ಹೋಗ್ತೀವಲ್ಲ. ಆಮೇಲೆ ಸರ್ಟೈನ್ ಕಾಂಪೋನೆಂಟ್ಸ್ ಗಳನ್ನು ಕೂಡ ನಾವು ನೆಗೋಷಿಯೇಟ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಪೆಸಿಫೈಡ್ ಅಮೌಂಟ್ ಗೆ ನಾವು ಮಾತಾಡ್ಕೊಂಡಿರ್ತೀವಿ. ಏನಾದ್ರೂ ಕೂಡ ಎಕ್ಸ್ಟ್ರಾ ನಾವು ಆಡ್ ಮಾಡಿಸ್ಬೇಕು ಅಥವಾ ಕ್ರಿಯೇಟ್ ಮಾಡಿಸ್ಬೇಕಾಗುತ್ತೆ, ಒಂದು ವೆಬ್ ಲಾಗಿನ್ ಪೇಜೋ ಇಲ್ಲ ಅಂತಂದ್ರೆ ಎಕ್ಸ್ಟ್ರಾ ಆಡ್ ಟು ಕಾರ್ಟೋ, ಈ ತರ ನಾವು ಎಕ್ಸ್ಟ್ರಾ ಕ್ರಿಯೇಟ್ ಮಾಡಿಸ್ಬೇಕಾದ್ರೆ ನೆಗೋಷಿಯೇಷನ್ ಅನ್ನ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಆಬ್ಲಿಗೇಷನ್ ಅಂಡ್ ಪರ್ಫಾರ್ಮೆನ್ಸ್. Obligation ensures all parties adhere to the agreed terms and conditions. ಸೊ ಫಸ್ಟ್ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ನೀವು ಮಾಡ್ಬೇಕಾದ್ರೂ ಕೂಡ ಅಗ್ರಿಮೆಂಟ್ ಅನ್ನ ಮಾಡ್ಕೊಂತೀರಲ್ವಾ ಕಸ್ಟಮರ್ ಮತ್ತೆ ಕಸ್ಟಮರ್ ಮತ್ತೆ ಕಂಪ್ನಿ ಮಧ್ಯ. ಸೊ ಆ ಒಂದು ಏನ್ ಅಗ್ರಿಮೆಂಟ್ಸ್ ಇರ್ತವೆ ಅದ್ರ ಪ್ರಕಾರ ನೀವು ಡಿಸೈನ್ ಮಾಡ್ತಾ ಹೋಗ್ತೀರಾ. ಆ ತರ ಮಾಡಿಫಿಕೇಶನ್ ಅಂಡ್ ರಿನ್ಯೂವಲ್ ಅಂತಂದ್ರೆ ಏನಾದ್ರೂ ಕೂಡ ಸ್ಲೈಟ್ ಚೇಂಜಸ್ ಇದ್ರೆ ಅದನ್ನ ಚೇಂಜಸ್ ಮಾಡಿಕೊಟ್ಟು ಅದನ್ನ ಮತ್ತೆ ರೀಓಪನ್ ಮಾಡೋದು ಅಥವಾ ಮತ್ತೆ ರೀಲಾಂಚ್ ಮಾಡ್ತಾ ಹೋಗೋದು ಅಷ್ಟೇ. ನೆಕ್ಸ್ಟ್ ಕ್ಲೋಸರ್ಸ್ ಅಂತಂದ್ರೆ ಏನು? ಎನ್ಶೂರ್ಸ್ ಆಲ್ ದ ಪಾರ್ಟೀಸ್ ಹ್ಯಾವ್ ಮೆಟ್ ದೇರ್ ರಿಕ್ವೈರ್ಮೆಂಟ್ ಅಂತಂದ್ರೆ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿತ್ತು ಅದರ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡ್ಕೊಟ್ಟಿದ್ದೀನಿ, ಸೊ ನನ್ನ ಕೆಲಸ ಮುಗೀತು ಅಂತಂದ್ರೆ ಏನಾಯ್ತು, ಆ ಒಂದು ಕೆಲಸವನ್ನ ನಾವು ಕ್ಲೋಸ್ ಮಾಡ್ತಾ ಇದ್ವಿ. ಅದನ್ನ ಏನಂತ ಕರಿತಿರೋದು? ಕ್ಲೋಸರ್. ಸೊ ಈ ಒಂದು ಡಯಾಗ್ರಾಮ್ ಇಂಪಾರ್ಟೆಂಟ್, ನೀಟಾಗಿ ಈ ಒಂದು ಡಯಾಗ್ರಾಮ್ ಅನ್ನ ಬರೀರಿ. ನೆಕ್ಸ್ಟ್ ಬೆನಿಫಿಟ್ಸ್ ಅನ್ನ ಕೊಟ್ಟಿದ್ದೀನಿ. ರಿಸ್ಕ್ ಮಿಟಿಗೇಷನ್, ಇಂಪ್ರೂವ್ಡ್ ಕಂಪ್ಲೈನ್ಸ್, ಕಾಸ್ಟ್ ಸೇವಿಂಗ್, ಪರ್ಫಾರ್ಮೆನ್ಸ್ ಟ್ರ್ಯಾಕಿಂಗ್, ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಸ್ಪೀಡ್ ಟು ಮಾರ್ಕೆಟ್. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಬೆನಿಫಿಟ್ಸ್ ಅಂತ ಕೇಳಿದ್ರೆ ನಿಮ್ಮ ಓನಾಗೆ ಒಂದ್ 2-3 ಪಾಯಿಂಟ್ ಅನ್ನ ಬರೀರಿ. ನೆಕ್ಸ್ಟ್ ಆಕ್ಟಿವಿಟೀಸ್ ಕವರ್ಡ್ ಬೈ ದ ಸಾಫ್ಟ್ವೇರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಯಾವ್ಯಾವ ಆಕ್ಟಿವಿಟಿ? ಈ ಒಂದು ಡಯಾಗ್ರಾಮ್ ಅನ್ನ ನೀಟಾಗಿ ಕಲ್ತ್ಕೋಬೇಕು. ಮೊದಲನೇದಾಗಿ ಬರುವಂತದ್ದು ಫೀಸಿಬಿಲಿಟಿ ಸ್ಟಡಿ. ಫೀಸಿಬಿಲಿಟಿ ಸ್ಟಡಿ ಈಸ್ ಕಂಡಕ್ಟೆಡ್ ಟು ಡಿಟರ್ಮೈನ್ ವೆದರ್ ಎ ಪ್ರಪೋಸ್ಡ್ ಸಾಫ್ಟ್ವೇರ್ ಪ್ರಾಜೆಕ್ಟ್ ಈಸ್ ವರ್ತ್ ಡೆವಲಪಿಂಗ್ ಅಂಡ್ ಆಸ್ ದ ವಯಾಬಲ್ ಬಿಸ್ನೆಸ್ ಕೇಸ್. ಅಂತ ಅಂದ್ರೆ ಅದನ್ನ ನಾವು ಡೆವಲಪ್ ಮಾಡಬಹುದಾ, ನಮಗೆ ಆ ಒಂದು ಕೇಪಬಿಲಿಟಿ ಇದೆಯಾ, ಆ ರಿಕ್ವೈರ್ಮೆಂಟ್ಸ್ ಅನ್ನ ನಾವು ಮೀಟ್ ಮಾಡಬಹುದಾ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಫಸ್ಟ್ ಮಾತಾಡ್ಕೊಂತೀವಿ. ಸೊ ಅಂತ ಅಂದ್ರೆ ಏನು? ಫೀಸಿಬಿಲಿಟಿ ಸ್ಟಡಿ. ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಎಕ್ಸಿಕ್ಯೂಟ್ ಮಾಡಬಹುದಾ, ಮಾಡಕ್ಕಾಗಲ್ವಾ, ಆ ತರ. ಪರ್ಪಸ್ ಏನು? ಕಲೆಕ್ಟ್ ಯೂಸರ್ ರಿಕ್ವೈರ್ಮೆಂಟ್ಸ್, ಎಸ್ಟಿಮೇಟ್ ದ ಡೆವಲಪ್ಮೆಂಟ್ ಅಂಡ್ ಆಪರೇಷನಲ್ ಕಾಸ್ಟ್,
ಎಸ್ಟಿಮೇಟ್ ದ ಎಕ್ಸ್ಪೆಕ್ಟೆಡ್ ಬೆನಿಫಿಟ್ಸ್, ಈ ತರ ನಾವು ಎಲ್ಲದನ್ನು ಕೂಡ ಎಸ್ಟಿಮೇಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದು ಸಲ ಏನಾದ್ರೂ ಫೀಸಿಬಿಲಿಟಿ ಸ್ಟಡಿ ನಮಗೆ ಟಿಕ್ ಮಾರ್ಕ್ ಆಯ್ತು ಅಂತ ಅಂದ್ರೆ ನಮಗೆ ಕರೆಕ್ಟ್ ಆಗಿದೆ, ಎಸ್ ವಿ ಕ್ಯಾನ್ ಸ್ಟಾರ್ಟ್ ಬಿಲ್ಡಿಂಗ್ ಅಂತ ಅಂದಾಗ ಪ್ಲಾನ್ ಮಾಡ್ತಾ ಹೋಗ್ತೀವಿ ಅಲ್ವಾ. ಪ್ಲಾನಿಂಗ್ ಇಲ್ದಲೆ ನಾವು ಒಂದ್ ಮನೆನೇ ಕಟ್ಟಕ್ಕಾಗಲ್ಲ, ಹಂಗಂತಂದ್ರೆ ಒಂದು ಸಾಫ್ಟ್ವೇರ್ ಅನ್ನ ಕಟ್ಟಕ್ಕಾಗ್ತಾ ನೋ. ಸೊ ಪ್ಲಾನಿಂಗ್ ಅನ್ನ ಮಾಡ್ತಾ ಹೋಗ್ತೀವಿ. ಯಾಕಂತಂದ್ರೆ ಈ ಫೀಸಿಬಿಲಿಟಿ ಸ್ಟಡಿಲಿ ನಾವು ಏನೇನ್ ರಿಕ್ವೈರ್ಮೆಂಟ್ಸ್ ಬೇಕು ಪ್ರತಿಯೊಂದನ್ನು ಕೂಡ ತಗೊಂಡಿರ್ತೀವಲ್ವಾ. ಸೊ ಅದನ್ನ ತಗೊಂಡು ಡೆಡ್ ಲೈನ್ ಗಿನ್ನ ಮುಂಚೆ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಒಂದು ಪ್ಲಾನಿಂಗ್ ಅನ್ನ ರೆಡಿ ಮಾಡ್ತಾ ಹೋಗ್ತೀವಿ. ಈ ಫೇಸ್ ಆದ್ಮೇಲೆ ಈ ಫೇಸ್, ಈ ಫೇಸ್ ಆದ್ಮೇಲೆ ಈ ಫೇಸ್, ಆ ತರ. ನೆಕ್ಸ್ಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಸೊ ಪ್ಲಾನಿಂಗ್ ಎಲ್ಲ ಆಗಿ ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತೀವಿ ಪ್ಲಾನ್ ಪ್ರಕಾರ, ಸ್ಟೇಜ್ ಬೈ ಸ್ಟೇಜ್. ಸ್ಟೇಜ್ 1 ಅಲ್ಲಿ ಏನ್ ಮಾಡ್ಬೇಕು, ಸ್ಟೇಜ್ 2 ಅಲ್ಲಿ ಏನ್ ಮಾಡ್ಬೇಕು, ಸ್ಟೇಜ್ 3 ಅಲ್ಲಿ ಏನ್ ಮಾಡ್ಬೇಕು. ಸೊ ಡೆಡ್ ಲೈನ್ ಗಿನ್ನ ಮುಂಚೆ ನಾವು ಯಾವ ರೀತಿ ಆಪ್ಟಿಮೈಸ್ ಮಾಡ್ಬಿಟ್ಟು ಈ ಒಂದು ಸಾಫ್ಟ್ವೇರ್ ಪ್ರಾಜೆಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೋದು ಅಥವಾ ಕಸ್ಟಮರ್ ಗೆ ಕೊಡ್ತಾ ಹೋಗ್ಬೋದು. ಸೊ ಅದನ್ನ ಏನಂತ ಕರಿತೀವಿ, ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಸೊ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಅಲ್ಲಿ ಸ್ಟೇಜಸ್ ಬರ್ತಾ ಹೋಗುತ್ತೆ. ಸೊ ಇದ್ರದ್ದೇನು ಎಕ್ಸ್ಪ್ಲನೇಷನ್ ಬರೆಯುವಂತ ಅವಶ್ಯಕತೆ ಇಲ್ಲ, ಸ್ಟೇಜಸ್ ಜಸ್ಟ್ ಹೆಡ್ಡಿಂಗ್ ಅನ್ನ ಬರಿತಾ ಹೋಗಿ. ಏನು ರಿಕ್ವೈರ್ಮೆಂಟಲ್ ಅನಾಲಿಸಿಸ್, ಏನು ರಿಕ್ವೈರ್ಮೆಂಟ್ ಗಳು ಬೇಕೋ ಅದನ್ನ ಅನಲೈಸ್ ಮಾಡ್ತಾ ಹೋಗ್ತೀವಿ ಕಸ್ಟಮರ್ ಇಂದ ರಿಕ್ವೈರ್ಮೆಂಟ್ಸ್ ಅನ್ನ ತಗೊಂಡು. ಸ್ಪೆಸಿಫಿಕೇಶನ್, ಯಾವ ಸ್ಪೆಸಿಫಿಕೇಶನ್ ಅನ್ನ ನಾವು ಆ ಒಂದು ಸಾಫ್ಟ್ವೇರ್ ಅಲ್ಲಿ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಫುಡ್ ಡೆಲಿವರಿ ಆಪ್ ಅಂತಂದ್ರೆ ಆಡ್ ಟು ಕಾರ್ಟ್ ಅನ್ನ ಕೊಡಬೇಕು, ಪೇಮೆಂಟ್ ಗೇಟ್ ವೇ ಅನ್ನ ಕೊಡಬೇಕು, ಆಮೇಲೆ ಕಸ್ಟಮರ್ ಲಾಗಿನ್ ಡೀಟೇಲ್ಸ್ ಅನ್ನ ಕೊಡಬೇಕು. ಅಂತಂದ್ರೆ ಒಂದ್ಸಲಿ ಲಾಗಿನ್ ಆಗಿದ್ದಾನೆ ಅಂತಂದ್ರೆ ನೆಕ್ಸ್ಟ್ ಸಲಿ ಬರ್ಬೇಕಾದ್ರೂ ಕೂಡ ಅವನಿಗೆ ಈಸಿ ಆಗ್ತಾ ಹೋಗ್ಬೇಕು ಲಾಗಿನ್. ಆ ತರ ನಾವೆಲ್ಲ ಕೂಡ ಕೊಡ್ಬೇಕಾಗುತ್ತೆ ಸ್ಪೆಸಿಫಿಕೇಶನ್ಸ್. ನೆಕ್ಸ್ಟ್ ಡಿಸೈನ್ಸ್. ನಿಮ್ಗೆ ಗೊತ್ತಿದೆ ಈಗ ಯೂಸರ್ ಫ್ರೆಂಡ್ಲಿ ಇರಬೇಕು ಅಂತಂದ್ರೆ ಡಿಸೈನ್ ಕೂಡ ಅಟ್ರಾಕ್ಟಿವ್ ಆಗಿರ್ಬೇಕು. ಯಾವುದೇ ಒಂದು ಸಾಫ್ಟ್ವೇರ್ ಇರ್ಬೋದು ಅಥವಾ ಆಪ್ ಗಳಿರ್ಬೋದು, ವೆಬ್ಸೈಟ್ಸ್ ಗಳಿರ್ಬೋದು ಅಲ್ವಾ, ಆ ತರ. ಇದರಲ್ಲಿ ಎಕ್ಸ್ಟರ್ನಲ್ ಡಿಸೈನಿಂಗ್ ಅಂತ ಬರುತ್ತೆ, ಫಿಸಿಕಲ್ ಡಿಸೈನಿಂಗ್ ಅಂತ ಬರುತ್ತೆ, ಆರ್ಕಿಟೆಕ್ಚರಲ್ ಡಿಸೈನಿಂಗ್ ಅಂತ ಎಲ್ಲ ಬರುತ್ತೆ. ಸೊ ಅದೆಲ್ಲ ನೀವೇನ್ ಬರೆಯುವಂತ ಅವಶ್ಯಕತೆ ಇಲ್ಲ, ಡಿಸೈನ್ ಅಂತ ಬರೀರಿ ಸಾಕು. ನೆಕ್ಸ್ಟ್ ಡೀಟೇಲ್ಡ್ ಡಿಸೈನಿಂಗ್ ಅಂಡ್ ಕೋಡಿಂಗ್ ಅಂತಂದ್ರೆ ನಾವೇನ್ ಡಿಸೈನ್ ಮಾಡಿರ್ತೀವಿ ಅಂತಂದ್ರೆ ಒಂದು ಲೇಔಟ್ ಬರಬೇಕು ಅಂತ ವೆಬ್ಸೈಟ್ ಅನ್ನ ಓಪನ್ ಮಾಡಿದಾಗ ಅದ್ರ ಪ್ರಕಾರ ನಾವೇನ್ ಮಾಡ್ತೀವಿ, ಕೋಡ್ ಮಾಡ್ತಾ ಹೋಗ್ತೀವಿ ಅಷ್ಟೇ, ಸಿಂಪಲ್. ನೆಕ್ಸ್ಟ್ ಟೆಸ್ಟಿಂಗ್ ಅಂತ ಬಂದಾಗ ವೆರಿಫಿಕೇಶನ್ ಮತ್ತೆ ವ್ಯಾಲಿಡೇಷನ್. ಸರಿನಾ, ಫಸ್ಟ್ ವೆರಿಫೈ ಮಾಡ್ತೀವಿ, ವ್ಯಾಲಿಡೇಷನ್ ಅನ್ನ ಮಾಡ್ತೀವಿ, ಏನಾದ್ರೂ ಚೇಂಜಸ್ ಬೇಕು ಅಂತಂದ್ರೆ ಚೇಂಜಸ್ ಅನ್ನ ಮಾಡ್ತಾ ಹೋಗ್ತೀವಿ. ಒಂದ್ಸಲಿ ನೀವು ಈ ಒಂದು PDF ಅನ್ನು ಓದಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಸರಿನಾ, ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇಂಪ್ಲಿಮೆಂಟೇಷನ್ ಅಂಡ್ ಇನ್ಸ್ಟಾಲೇಷನ್, ಎಲ್ಲ ಟೆಸ್ಟ್ ಕೇಸಸ್ ವ್ಯಾಲಿಡೇಷನ್ ಆಗಿದೆ ಅಂತ ಅಂದ್ಮೇಲೆ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ ರಿಯಲ್ ವರ್ಲ್ಡ್ ಅಲ್ಲಿ ಅಷ್ಟೇ. ನೆಕ್ಸ್ಟ್ ಅಕ್ಸೆಪ್ಟೆನ್ಸ್ ಅಂಡ್ ಸಪೋರ್ಟ್. ಯಾಕಂತಂದ್ರೆ ಈಗ ಒಂದು ಸಾಫ್ಟ್ವೇರ್ ಅನ್ನ ನೀವು ರಿಯಲ್ ವರ್ಲ್ಡ್ ಅಲ್ಲಿ ಬಿಟ್ಟಿದ್ದೀರಾ ಅಂತಂದ್ರೆ ಅದನ್ನ ಮೇಂಟೈನ್ ಮಾಡ್ಬೇಕಲ್ವಾ. ಸೊ ಅದನ್ನ ಏನಂತ ಕರಿತೀವಿ, ಅಕ್ಸೆಪ್ಟೆನ್ಸ್ ಸಪೋರ್ಟ್ ಅಥವಾ ಮೇಂಟೆನೆನ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಏನಾದ್ರೂ ಚೇಂಜಸ್ ಇದ್ರೆ ಚೇಂಜಸ್ ಮಾಡೋದು, ಬಗ್ ಇದ್ರೆ ಬಗ್ ಫಿಕ್ಸ್ ಮಾಡ್ತಾ ಹೋಗೋದು, ಆ ತರ. ನೆಕ್ಸ್ಟ್ ಸಾಫ್ಟ್ವೇರ್ ಪ್ರಾಡಕ್ಟ್ ವರ್ಸಸ್ ಸರ್ವಿಸಸ್. ಸೊ ಇವಾಗ ನೀವು ಕೇಳಿರ್ತೀರಾ ಸರ್ವಿಸ್ ಕಂಪ್ನಿ ಮತ್ತೆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಅಂತ. ಸೊ ಅದನ್ನೇ ಇಲ್ಲಿ ಕೇಳಿರೋದು, ಸರಿನಾ. ಏನಂತ, ಸಾಫ್ಟ್ವೇರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತ ಅಂದ್ರೇನು, ಅವ್ರದೇ ಒಂದು ಪ್ರಾಡಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಅಂತ ಬಂದ್ರೆ ಯಾವ್ಯಾವ ಬರ್ತವೆ ನಿಮ್ಗೆ, ಡಾಬರ್ ಬರುತ್ತೆ, ಪತಂಜಲಿ ಬರುತ್ತೆ. ಸೊ ಈ ತರ ಬೇರೆ ಬೇರೆ ಕಂಪ್ನೀಸ್ ಬರ್ತವೆ. ಸರ್ವಿಸ್ ಬೇಸ್ಡ್ ಅಂತ ಬಂದಾಗ TCS ಬರುತ್ತೆ, ಆಮೇಲೆ ಇನ್ಫೋಸಿಸ್ ಬರುತ್ತೆ, ಈ ತರ ಕಂಪ್ನೀಸ್ ಗಳು ಬರ್ತಾ ಹೋಗ್ತವೆ. ಸೊ ಈ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ ಅಲ್ಲಿ ಏನಿರ್ತವೆ, ಅವ್ರದೇ ಒಂದು ಓನ್ ಪ್ರಾಡಕ್ಟ್ ಇರುತ್ತೆ, ಅದನ್ನ ಅವರು ಡೆವಲಪ್ ಮಾಡ್ತಾ ಇರ್ತಾರೆ. ಮತ್ತೆ ಈ ಸರ್ವಿಸ್ ಬೇಸ್ಡ್ ಕಂಪ್ನೀಸ್ ಗಳು ಏನಿರುತ್ತೆ ಅದಕ್ಕೆ ಸರ್ವಿಸ್ ಅನ್ನ ಕೊಡ್ತಾ ಹೋಗೋದು. ಅಂತಂದ್ರೆ ಕಸ್ಟಮರ್ ಸಪೋರ್ಟ್ ಇರ್ಬೋದು, ಏನಾದ್ರೂ ಕೂಡ ಚೇಂಜಸ್ ಇದ್ರೆ ಅದನ್ನ ಮಾಡ್ಕೊಡೋದು ಇರ್ಬೋದು, ಈ ತರ. ಅಂತಂದ್ರೆ ಕಸ್ಟಮರ್ ಫೀಡ್ಬ್ಯಾಕ್ ಅನ್ನ ತಗೊಳೋದು, ಕಸ್ಟಮರ್ ಕೇರ್ ಅನ್ನ ಕೊಡ್ತಾ ಹೋಗೋದು. ಸೊ ಈ ತರ, ಸರಿನಾ. ಕಸ್ಟಮೈಸೇಷನ್, ಔಟ್ಸೋರ್ಸಿಂಗ್, ಮೇಂಟೆನೆನ್ಸ್, ಟೆಸ್ಟಿಂಗ್ ಮತ್ತೆ ಕನ್ಸಲ್ಟೆನ್ಸಿಯನ್ನ ಯಾವ ಕೊಡ್ತವೆ, ಸಾಫ್ಟ್ವೇರ್ ಸರ್ವಿಸಸ್ ಕೊಡ್ತಾ ಹೋಗ್ತವೆ. ನೋಡಿ ಇಲ್ಲಿ ಸಾಫ್ಟ್ವೇರ್ ಪ್ರಾಜೆಕ್ಟ್ಸ್ 2 ಟೈಪ್ ಬರ್ಬೋದು. ಒಂದು ಸಾಫ್ಟ್ವೇರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್, ನೆಕ್ಸ್ಟ್ ಸರ್ವಿಸ್ ಪ್ರಾಜೆಕ್ಟ್ಸ್. ಸೊ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಲ್ಲಿ ಏನಾಗುತ್ತೆ, ಜನರಿಕ್ ಸಾಫ್ಟ್ವೇರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಮತ್ತೆ ವರ್ಟಿಕಲ್ ಸಾಫ್ಟ್ವೇರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಅಂತ ಬರ್ತವೆ. ಇಲ್ಲಿ ಸಾಫ್ಟ್ವೇರ್ ಸರ್ವಿಸ್ ಪ್ರಾಜೆಕ್ಟ್ಸ್ ಅಲ್ಲಿ ಕಸ್ಟಮೈಸೇಷನ್, ಮೇಂಟೆನೆನ್ಸ್, ಔಟ್ಸೋರ್ಸ್ಡ್ ಮತ್ತೆ ಟೆಸ್ಟಿಂಗ್ ಅಂಡ್ ಕನ್ಸಲ್ಟೆನ್ಸಿ ಪ್ರಾಜೆಕ್ಟ್ಸ್ ಗಳು ಅಂತ ಬರ್ತಾ ಹೋಗ್ತವೆ, ಡಿಫ್ರೆಂಟ್ಸ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಅಂತ ಕೊಡಬಹುದು. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನ ಯಾವ ರೀತಿ ಆಕ್ಟಿವಿಟೀಸ್ ಇಂದ ನೀವು ನೋಡ್ತಾ ಹೋಗ್ತೀರಾ ಅಂತ. ಮೊದಲನೇದು ಪ್ಲಾನಿಂಗು, ನೆಕ್ಸ್ಟ್ ಆರ್ಗನೈಸ್ ಮಾಡಬೇಕು, ನೆಕ್ಸ್ಟ್ ಸ್ಟಾಫಿಂಗು, ಡೈರೆಕ್ಟಿಂಗು, ಮಾನಿಟರಿಂಗು, ಕಂಟ್ರೋಲಿಂಗು, ಇನೋವೇಟಿಂಗು, ರೆಪ್ರೆಸೆಂಟಿಂಗು. ಸೊ ಇದಷ್ಟು ಕೂಡ ನೀವು ಬರಿಬೇಕಾಗುತ್ತೆ. ಏನಾದ್ರೂ ಕೂಡ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರೆ ಏನು, ಫಸ್ಟ್ ಪ್ಲಾನ್ ಮಾಡಬೇಕು, ಆಮೇಲೆ ಆರ್ಗನೈಸ್ ಮಾಡಬೇಕು, ಆಮೇಲೆ ಸ್ಟಾಫ್ ಅನ್ನ ನಾವು ರೆಡಿ ಮಾಡ್ಕೋಬೇಕು. ಯಾರು ಈ ಒಂದು ಟೀಮ್ ಅಲ್ಲಿ ಇರ್ತಾರೆ, ಈ ಒಂದು ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ ಅಂತ. ನೆಕ್ಸ್ಟ್ ಅವರ ಕೆಲಸಗಳನ್ನ ಮಾನಿಟರ್ ಮಾಡ್ತಾ ಡೈರೆಕ್ಷನ್ ಅನ್ನ ಕೊಡ್ತಾ ಕಂಟ್ರೋಲ್ ಅನ್ನ ಮಾಡ್ಬೇಕಾಗತ್ತೆ. ಆಮೇಲೆ ಏನಾದ್ರೂ ಕೂಡ ಇನೋವೇಟ್ ಅಂತ ಅಂದ್ರೆ ಎಕ್ಸ್ಟ್ರಾ ಥಿಂಗ್ಸ್ ಅನ್ನ ಆಡ್ ಮಾಡ್ತಾ, ರೆಪ್ರೆಸೆಂಟೇಷನ್ ಅಂತ ಅಂದ್ರೆ ಫೈನಲ್ ಆಗಿ ನಾವು ಒಂದು ಪ್ರಾಜೆಕ್ಟ್ ಅನ್ನ ರೆಪ್ರೆಸೆಂಟ್ ಮಾಡಿ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಪ್ಲಾನಿಂಗ್, ಮಾನಿಟರಿಂಗ್ ಅಂಡ್ ಕಂಟ್ರೋಲ್, ಸರಿನಾ. ಸೊ ಫಸ್ಟ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಸ್ಪೆಂಡ್ಸ್ ಮೋಸ್ಟ್ ಆಫ್ ದಿ ಟೈಮ್ ಆನ್ 3 ಆಕ್ಟಿವಿಟೀಸ್. ಯಾವ್ಯಾವ, ಒಂದು ಪ್ರಾಜೆಕ್ಟ್ ಪ್ಲಾನ್ ಅನ್ನ ಮಾಡೋದು, ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನ ಮಾನಿಟರ್ ಮಾಡೋದು, ನೆಕ್ಸ್ಟ್ ಪ್ರಾಜೆಕ್ಟ್ ಅನ್ನ ಕಂಟ್ರೋಲ್ ಮಾಡೋದು. ಈಗ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಕ್ಯಾರಿಡ್ ಔಟ್ ಇನ್ 3 ಸ್ಟೇಜಸ್.
ಸರಿನಾ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಸೊ ಯಾವ್ಯಾವುದು, ಮೊದಲನೇದು ಪ್ರಾಜೆಕ್ಟ್ ಅನ್ನ ಇನಿಶಿಯೇಟ್ ಮಾಡ್ಬೇಕಾಗತ್ತೆ, ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ, ಪ್ರಾಜೆಕ್ಟ್ ಅನ್ನ ಕ್ಲೋಸರ್ ಮಾಡ್ಬೇಕಾಗತ್ತೆ. ಅಂದ್ರೆ ಇನಿಶಿಯೇಟ್ ಮಾಡ್ಬೇಕಾದ್ರೆ ರಿಕ್ವೈರ್ಮೆಂಟ್ಸ್ ಅನ್ನ ತಗೊಂಡು ಫೀಸಿಬಿಲಿಟಿ ಸ್ಟಡಿಯನ್ನ ಮಾಡಿ ಈ ಒಂದು ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡಬಹುದು ಅಂತ ಗೊತ್ತಾದ್ಮೇಲೆ ನಾವು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿಂತ್ಕೊಂತೀವಿ. ಸೊ ಆ ಒಂದು ಪ್ರಾಜೆಕ್ಟ್ ರೆಡಿ ಆದ್ಮೇಲೆ ಏನ್ ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ಅಂತಂದ್ರೆ ಕಸ್ಟಮರ್ ಜೊತೆ ಡೀಲ್ ಅನ್ನ ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಯಾಕಂತಂದ್ರೆ ನಾವು ರಿಯಲ್ ವರ್ಲ್ಡ್ ವೆಬ್ಸೈಟ್ಸ್ ಇರ್ಬೋದು, ಆಪ್ಸ್ ಇರ್ಬೋದು, ಅಥವಾ ಕಸ್ಟಮರ್ ಸ್ಪೆಸಿಫೈಡ್ ಏನಿರುತ್ತೆ ಪ್ರಾಜೆಕ್ಟ್ ಅದನ್ನ ನಾವು ಅವರಿಗೆ ಕೊಟ್ಟಿರ್ತೀವಿ. ಆ ತರ ಪ್ರಾಜೆಕ್ಟ್ ಪ್ಲಾನಿಂಗ್ ಆಕ್ಟಿವಿಟೀಸ್ ಅಂತ ಬಂದಾಗ ಎಸ್ಟಿಮೇಷನ್, ಯಾವ್ದ್ರದ್ದು ಎಸ್ಟಿಮೇಷನ್, ಕಾಸ್ಟ್ ಇರ್ಬೋದು, ಡ್ಯೂರೇಷನ್ ಇರ್ಬೋದು, ಎಫರ್ಟ್ಸ್ ಇರ್ಬೋದು, ಇವುಗಳ ಎಸ್ಟಿಮೇಷನ್ ಮಾಡ್ಬೇಕಾಗತ್ತೆ. ಶೆಡ್ಯೂಲಿಂಗ್ ಅನ್ನ ಮಾಡಬೇಕು, ಸ್ಟಾಫಿಂಗು, ರಿಸ್ಕ್ ಮ್ಯಾನೇಜ್ಮೆಂಟ್, ಮಿಸಿಲೇನಿಯಸ್ ಪ್ಲಾನ್ಗಳು. ಮಿಸಿಲೇನಿಯಸ್ ಪ್ಲಾನ್ಗಳು ಅಂತಂದ್ರೆ ಕ್ವಾಲಿಟಿ ಅಶೂರೆನ್ಸ್ ಪ್ಲಾನ್ ಇರ್ಬೋದು, ಮತ್ತೆ ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್ ಪ್ಲಾನ್. ನಾವು ಕ್ವಾಲಿಟಿಯನ್ನ ಕೊಡ್ಬೇಕಲ್ವಾ ಯಾವುದೇ ಒಂದು ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡ್ತಾ ಇದೀವಿ ಅಂತ ಅಂದಾಗ ಆ ತರ. ಪ್ರಾಜೆಕ್ಟ್ ಮಾನಿಟರಿಂಗ್ ಅಂಡ್ ಕಂಟ್ರೋಲಿಂಗ್ ಅಂತ ಬಂದಾಗ ಈಗ ಯಾವುದೋ ಒಂದು ಪ್ರಾಜೆಕ್ಟ್ ಅನ್ನ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಡೆಡ್ ಲೈನ್ಗಿನ್ನ ಮುಂಚೆ ನಮಗೆ ಬೇಕು ಅಂತಂದ್ರೆ ಪ್ರತಿ ದಿನನೂ ಕೂಡ ಅದರ ಅಪ್ಡೇಟ್ ಅನ್ನ ತಗೋಬೇಕಾಗತ್ತೆ. ಸೊ ಈ ತರ ಮಾಡಿ ಅಂತ ನಾವು ಡೈರೆಕ್ಷನ್ ಅನ್ನ ಕೊಡ್ಬೇಕಾಗತ್ತೆ ನಮ್ಮ ಟೀಮ್ಗೆ ಅಥವಾ ಸ್ಟಾಫ್ಗೆ. ಸೊ ಅದನ್ನೇ ಏನಂತ ಕರಿತೀವಿ ನಾವು, ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಾಜೆಕ್ಟ್ ಕಂಟ್ರೋಲ್ ಸೈಕಲ್. ಸೊ ಪ್ರಾಜೆಕ್ಟ್ ಕಂಟ್ರೋಲ್ ಸೈಕಲ್ ಇನ್ವಾಲ್ವ್ಸ್ ಸೆಟ್ಟಿಂಗ್ ಆಬ್ಜೆಕ್ಟಿವ್ಸ್ ಫಾರ್ ಎ ಸಿಸ್ಟಮ್ ಅಂಡ್ ಮಾನಿಟರಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ದ ಸಿಸ್ಟಮ್. ಅಂತ ಅಂದ್ರೆ ಇಷ್ಟೇ ಸಿಂಪಲ್. ನೀವು ಒಂದು ಕೆಫೆನ ರನ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಕೆಫೆನ ರನ್ ಮಾಡ್ಬೇಕಾದ್ರೆ ನೀವೇನ್ ಹೇಳ್ತೀರಾ ಸ್ಟಾಫ್ಗೆ, ಸೊ ಈಗ 2-3 ಜನ ನೀವು ಬರ್ಗರ್ಸ್ ಇರ್ಬೋದು, ಫ್ರೆಂಚ್ ಫ್ರೈಸ್ ಇರ್ಬೋದು, ಇವನ್ನೆಲ್ಲ ರೆಡಿ ಮಾಡ್ತಾ ಇರಿ. ಇನ್ನ ಉಳಿದಿರುವಂತ 3-4 ಜನ ಏನ್ ಮಾಡ್ತಾ ಇರಿ, ಸರ್ವಿಂಗ್ಸ್ ಮಾಡ್ತಾ ಇರಿ. ಸೊ ಟೇಬಲ್ ಆಗಾಗ್ಲ ಕ್ಲೀನ್ ಆಗ್ತಾ ಇರಬೇಕು, ಸರ್ವಿಂಗು ಕರೆಕ್ಟ್ ಆಗಿರ್ಬೇಕು, ಆನ್ ಟೈಮ್ ನಾವು ಸರ್ವ್ ಅನ್ನ ಮಾಡ್ತಾ ಇರಬೇಕು, ಆದಷ್ಟು ಬೇಗ ಸರ್ವ್ ಮಾಡ್ತಾ ಇರಬೇಕು. ಇದಷ್ಟನ್ನು ಕೂಡ ಏನಂತ ಕರಿತೀವಿ ನಾವು, ಪ್ರಾಜೆಕ್ಟ್ ಕಂಟ್ರೋಲ್. ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಅದರ ಫುಲ್ ಆಕ್ಟಿವಿಟೀಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಸರಿನಾ. ಅದನ್ನ ಏನಂತ ಕರಿತೀವಿ, ಪ್ರಾಜೆಕ್ಟ್ ಕಂಟ್ರೋಲ್ ಸೈಕಲ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನೇನ್ ಬರುತ್ತೆ, ಸೆಟ್ ದ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್. ಆಬ್ಜೆಕ್ಟಿವ್ಸ್ ಅಂತಂದ್ರೆ ಎಂಡ್ ಗೋಲ್ ಏನಿರ್ಬೇಕು, ಏನನ್ನ ನಾನು ಪ್ರಾಜೆಕ್ಟ್ ಆಗಿ ನಮ್ಮ ಕಸ್ಟಮರ್ಗೆ ನಾನು ಪ್ರೊವೈಡ್ ಮಾಡ್ಬೇಕಾಗತ್ತೆ, ಎಂಡ್ ಗೋಲ್. ನೆಕ್ಸ್ಟ್ ಡೇಟಾ ಕಲೆಕ್ಷನ್. ಡೇಟಾ ಕಲೆಕ್ಷನ್ ಅಂತಂದ್ರೆ ನಮಗೆ ಎಂಡ್ ಗೋಲ್ ಗೊತ್ತಿರುತ್ತಲ್ವಾ. ಸೊ ಆ ರೀತಿ ನಾವು ಆ ಒಂದು ಪ್ರಾಜೆಕ್ಟ್ ಅನ್ನ ಡಿಸೈನ್ ಮಾಡ್ಬೇಕು ಅಂತಂದ್ರೆ ನಮಗೆ ಯಾವ ಇನ್ಫಾರ್ಮೇಶನ್ ಬೇಕಾಗಿರುತ್ತೆ ಅದನ್ನೆಲ್ಲ ತಗೊಂತೀವಿ. ನೆಕ್ಸ್ಟ್ ಆ ಡೇಟಾನ ಪ್ರೋಸೆಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಬೇಕಿರೋದನ್ನ ಇಟ್ಕೊಂಡು ಬೇಡದಿರೋದನ್ನ ತೆಗೆದಾಕೋದು. ಕಂಪೇರ್ ವಿತ್ ದ ಆಬ್ಜೆಕ್ಟಿವ್ಸ್ ಅಂತ ಅಂದ್ರೆ ನಮಗೆ ಸಿಕ್ಕಿರುವಂತ ಡೇಟಾನ ನಮ್ಮ ಎಂಡ್ ಗೋಲ್ ಜೊತೆ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ತಾ ಹೋಗ್ತೀವಿ. ಎಸ್, ಇದನ್ನ ಯೂಸ್ ಮಾಡ್ಕೊಂಡು ನಾವು ಎಂಡ್ ಗೋಲ್ ಅನ್ನ ಅಚೀವ್ ಮಾಡಬಹುದು ಅಂತ. ಐಡೆಂಟಿಫೈ ದ ಡಿವಿಯೇಷನ್ಸ್. ಏನಾದ್ರೂ ಕೂಡ ಆ ಕಡೆ ಈ ಕಡೆ ಆಗುವಂತ ಸಾಧ್ಯತೆ ಇದ್ರೆ ಅದನ್ನ ನೋಡ್ಬೇಕಾಗತ್ತೆ. ಅಂತಂದ್ರೆ ಮಿಸ್ ಆಗುವಂತ ಸಾಧ್ಯತೆ ಇರುತ್ತೆ. ಗೋಲಿನ ಕಡೆ ಹೋಗ್ಬೇಕಾದ್ರೆ ಅಂದ್ರೆ ನಮ್ಮ ರಿಕ್ವೈರ್ಮೆಂಟ್ಸ್ ಗಳನ್ನ ಇಟ್ಕೊಂಡು ನಾವು ರಿಕ್ವೈರ್ಮೆಂಟ್ ಸ್ಪೆಸಿಫೈಡ್ ಪ್ರಾಜೆಕ್ಟ್ ಗಳನ್ನ ಬಿಲ್ಡ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಗುವಂತ ಸಾಧ್ಯತೆ ಇರುತ್ತೆ. ಅದನ್ನ ಸರಿ ಮಾಡ್ಕೊಂಡು ಕರೆಕ್ಟ್ ಆಕ್ಷನ್ಸ್ ಅನ್ನ ನಾವು ತಗೊಂತ ಹೋಗ್ಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಒಂದು ಡಯಾಗ್ರಾಮ್ ಇದೆ. ಸೊ ಈ ಒಂದು ಡಯಾಗ್ರಾಮ್ ಅನ್ನ ಬರೆದು ಸ್ವಲ್ಪ ಥಿಯರಿಯನ್ನ ಬರೀರಿ. ಯಾವುದೇ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಅಂತಂದ್ರೆ ಡಯಾಗ್ರಾಮ್ ಅನ್ನ ಬರೆದ್ಬಿಟ್ಟು ಸ್ವಲ್ಪ ಥಿಯರಿ ಬರೆದ್ರು ಕೂಡ ನಿಮಗೆ ಫುಲ್ ಅಂಡ್ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅದೇ ಏನಾದ್ರೂ ನೀವು ಥಿಯರಿ ಪೇಜ್ ಗಟ್ಟಲೆ ಬರೆದು ಡಯಾಗ್ರಾಮ್ ಬರ್ದಿಲ್ಲ ಅಂದ್ರೆ ಮಾರ್ಕ್ಸ್ ಅನ್ನ ಅರ್ಧಕ್ಕರ್ಧ ತೆಗೆದಾಕ್ತಾರೆ, ಸರಿನಾ. ನೀವು ಡಯಾಗ್ರಾಮ್ ಬರೆದ್ರೆ ಒಂದೊಂದ್ಸಲಿ ಫುಲ್ ಮಾರ್ಕ್ಸ್ ಕೊಟ್ಟಿರುವಂತ ಸಾಧ್ಯತೆನೂ ಕೂಡ ಜಾಸ್ತಿ ಇದೆ, ಅದಕ್ಕೋಸ್ಕರ. ನೆಕ್ಸ್ಟ್ ಟ್ರೆಡಿಷನಲ್ ವರ್ಸಸ್ ಮಾಡರ್ನ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್. ಸೊ ಪ್ಲಾನಿಂಗ್ ಇನ್ಕ್ರಿಮೆಂಟಲ್ ಡೆಲಿವರಿ. ಟ್ರೆಡಿಷನಲ್ ಪ್ರಾಕ್ಟೀಸ್ ಅಲ್ಲಿ ಏನಾಗ್ತಾ ಇತ್ತು, ಪ್ರಾಜೆಕ್ಟ್ಸ್ ವರ್ ಸಿಂಪ್ಲರ್ ಅಂಡ್ ಮೋರ್ ಪ್ರಿಡಿಕ್ಟಬಲ್. ಅಂತಂದ್ರೆ ರಿಪೀಟೆಡ್ ಟೈಪ್ಸ್ ಅಲ್ಲಿ ಇರ್ತಾ ಇತ್ತು. ಡೀಟೇಲ್ಡ್ ಪ್ಲಾನ್ ವರ್ ಪ್ರಿಪೇರ್ಡ್ ಬಿಫೋರ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಆಗೋದಕ್ಕಿಂತ ಮುಂಚೆನೆ ನಾವು ಡೀಟೇಲ್ಡ್ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದ್ವಿ. ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಎನ್ಶೂರ್ ದ ಎಕ್ಸಿಕ್ಯೂಷನ್ ಫಾಲೋಡ್ ದ ಒರಿಜಿನಲ್ ಪ್ಲಾನ್, ಸರಿನಾ. ಆ ಒಂದು ಒರಿಜಿನಲ್ ಪ್ಲಾನ್ ಅನ್ನ ಇಟ್ಕೊಂಡು ನಾವು ಏನ್ ಮಾಡ್ತಾ ಇದ್ವಿ, ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅನ್ನ ಮಾಡ್ಕೊಂಡು ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ. ಮಾಡರ್ನ್ ಪ್ರಾಕ್ಟೀಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರಾಜೆಕ್ಟ್ಸ್ ಆರ್ ಕಂಪ್ಲೀಟೆಡ್ ಇನ್ ದ ಶಾರ್ಟರ್ ಡ್ಯೂರೇಷನ್, ಬೇಗ ಕಂಪ್ಲೀಟ್ ಮಾಡ್ತೀವಿ. ರ್ಯಾಪಿಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಅಂಡ್ ಡಿಪ್ಲಾಯ್ಮೆಂಟ್, ಸರಿನಾ. ನೆಕ್ಸ್ಟ್ ಮ್ಯಾನೇಜರ್ಸ್ ಪ್ಲಾನ್ ದ ಇನ್ಕ್ರಿಮೆಂಟಲ್ ಡೆಲಿವರೀಸ್ ವಿತ್ ಎವಾಲ್ವಿಂಗ್ ಫಂಕ್ಷನಾಲಿಟೀಸ್ ಇನ್ಸ್ಟೆಡ್ ಆಫ್ ಸಿಂಗಲ್ ಲಾಂಗ್ ಟರ್ಮ್ ಪ್ಲಾನ್. ಅಂತಂದ್ರೆ ಪಾರ್ಟ್ಸ್ ಗಳಾಗಿ ಡಿವೈಡ್ ಮಾಡ್ಕೊಳೋದು ಸ್ಟಾಫ್ ಅನ್ನ. ಸೊ ಆ ಸ್ಟಾಫ್ ಗಳಿಗೆ ಇಷ್ಟಿಷ್ಟು ಪಾರ್ಟ್ ನಿಮ್ಮ ವರ್ಕ್ ಅಂತ ಕೊಡ್ತಾ ಹೋಗೋದು. ಅವನ್ನೆಲ್ಲವೂ ಕೂಡ ಅವೆಲ್ಲವನ್ನು ಕೂಡ ಇನ್ಕ್ರಿಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಅಷ್ಟನ್ನು ಕೂಡ ಮರ್ಜ್ ಮಾಡ್ಬಿಟ್ಟು ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಬಿಡ್ತೀವಿ, ಬೇಗ ರೆಡಿ ಮಾಡೋದು ಅಷ್ಟೇ. ನೆಕ್ಸ್ಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಈಗಿನ ಕಾಲದಲ್ಲಿ ಕ್ವಾಲಿಟಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಒಂದ್ ಸ್ವಲ್ಪ ಚೇಂಜಸ್ ಆಗ್ಬೇಕು ಅಂದ್ರೂ ಕೂಡ ಚೇಂಜಸ್ ಮಾಡ್ಕೊಡ್ತೀವಿ. ನೋಡಿ ಇಲ್ಲಿ ಚೇಂಜಸ್ ಮ್ಯಾನೇಜ್ಮೆಂಟ್. ಏನಾದ್ರೂ ಚೇಂಜ್ ಬೇಕು ಅಂತಂದ್ರೆ ಇನ್ಕ್ರಿಮೆಂಟಲ್ ಪ್ರೋಸೆಸ್ ಗಳಿಂದ ನಾವು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡೋದ್ರಿಂದ ಈಸಿಯಾಗಿ ಏನಾದ್ರೂ ಮಿಸ್ಟೇಕ್ ಇದೆ ಅಂತಂದ್ರೆ ಬ್ಯಾಕ್ ಟ್ರ್ಯಾಕ್ ಮಾಡ್ಬಿಟ್ಟು ಆ ಮಿಸ್ಟೇಕ್ ಅನ್ನ ರೆಡಿ ಮಾಡಿ ನಾವು ಮತ್ತೆ ಸರಿ ಮಾಡಬಹುದು, ಆ ತರ. ನೆಕ್ಸ್ಟ್ ರಿಕ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಅಂದ್ರೆ ಏನು, ಸ್ಟಾರ್ಟಿಂಗ್ ಅಲ್ಲಿ ಫೀಸಿಬಿಲಿಟಿ ಸ್ಟಡಿ ಮಾಡ್ಬೇಕಾದ್ರೆ ನಾವು ರಿಕ್ವೈರ್ಮೆಂಟ್ಸ್ ಗಳನ್ನ ತಗೊಂಡಿರ್ತೀವಲ್ಲ, ಆ ರಿಕ್ವೈರ್ಮೆಂಟ್ಸ್ ಗಳ ಪ್ರಕಾರ ನಾವು ಆ ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ತಾ ಹೋಗ್ತೀವಿ, ಅಷ್ಟೇ ಸಿಂಪಲ್.
ರಿಲೀಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಕನ್ಸರ್ನ್ಸ್ ದ ಪ್ಲಾನಿಂಗ್, ಪ್ರಯಾರಿಟೈಸಿಂಗ್ ಅಂಡ್ ಕಂಟ್ರೋಲಿಂಗ್ ದ ಸಾಫ್ಟ್ವೇರ್ ರಿಲೀಸಸ್. ಸಾಫ್ಟ್ವೇರ್ ರಿಲೀಸಸ್ ಅಂದ್ರೆ ಏನು, ನಾವು ಏನ್ ಪ್ರಾಜೆಕ್ಟ್ ಅನ್ನ ಬಿಲ್ಡ್ ಮಾಡಿರ್ತೀವಿ ಅದನ್ನ ರಿಯಲ್ ವರ್ಲ್ಡ್ ಗೆ ಬಿಡ್ತಾ ಹೋಗೋದು. ಆತರ ಒಂದು ವೆಬ್ಸೈಟ್ ಇದೆ ಅಂತಂದ್ರೆ ಅದನ್ನ ಲಾಂಚ್ ಮಾಡೋದು ಆತರ. ನೆಕ್ಸ್ಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತೆ ಸ್ಕೋಪ್ ಮ್ಯಾನೇಜ್ಮೆಂಟ್. ಸೊ ಇದಷ್ಟನ್ನು ಕೂಡ ನೀವು ನೀಟಾಗಿ ನೋಡ್ಕೊಂಡ್ರೆ ಆಲ್ಮೋಸ್ಟ್ 95% ಮಾರ್ಕ್ಸ್ ಅನ್ನ ಆರಾಮಾಗಿ ಈ ಒಂದು ಮಾಡ್ಯೂಲ್ ಅಲ್ಲಿ ಸ್ಕೋರ್ ಮಾಡಬಹುದು. ಉಳಿದಿರುವಂತಹ ಮಾಡ್ಯೂಲ್ ಗಳ ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಈ PDF ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಡ್ರೈವ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.